ನಮಸ್ಕಾರ ವೀಕ್ಷಕರೇ, PNC IB ನ್ಯೂಸ್ಗೆ ಸ್ವಾಗತ. ಶಿಕ್ಷಣ, ಆರೋಗ್ಯ, ಉಚಿತ ಸೇವೆಗೆ ಆಗ್ರಹ. ಸರ್ಕಾರಕ್ಕೆ ಕರವೇ ಸ್ವಾಭಿಮಾನಿ ಸೇನಾ ಸಮಿತಿ ಮನವಿ. ವಿಜಯಪುರ: ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕಾಗಿದ್ದು, ಅವುಗಳನ್ನು ಎಲ್ಲರಿಗೂ ಉಚಿತವಾಗಿ ಒದಗಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿತು. ಈ ವೇಳೆ ಮಾತನಾಡಿದ ಸಂಘಟನೆಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ಜಗದೇವ ಸೂರ್ಯವಂಶಿ, ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರಗಳಲ್ಲಿ ಖಾಸಗೀಕರಣದ ಪ್ರಭಾವ ಹೆಚ್ಚುತ್ತಿರುವುದರಿಂದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಹಾಗೂ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸಿ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಕಲ್ಪಿಸಬೇಕು. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹೆಚ್ಚುತ್ತಿರುವ ಡೊನೇಷನ್ ಮತ್ತು ಶುಲ್ಕದ ಹಾವಳಿಗೆ ಕಡಿವಾಣ ಹಾಕಿ ಪೋಷಕರ ಮೇಲಿನ ಆರ್ಥಿಕ ಹೊರೆ ತಗ್ಗಿಸುವಂತೆ ಅವರು ಒತ್ತಾಯಿಸಿದರು. ಆರೋಗ್ಯ ಕ್ಷೇತ್ರದಲ್ಲಿಯೂ ಖಾಸಗಿ ಆಸ್ಪತ್ರೆಗಳ ಚಿಕಿತ್ಸಾ ವೆಚ್ಚ ಸಾಮಾನ್ಯ ಜನರ ಕೈಗೆಟುಕದ ಮಟ್ಟಕ್ಕೆ ಏರಿಕೆಯಾಗಿದ್ದು, ಸರ್ಕಾರಿ ಆಸ್ಪತ್ರೆಗಳನ್ನು ಮತ್ತಷ್ಟು ಬಲಪಡಿಸಿ ಉಚಿತ ಹಾಗೂ ಗುಣಮಟ್ಟದ ಆರೋಗ್ಯ ಸೇವೆಗಳನ್ನು ಜನರಿಗೆ ತಲುಪಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳು ವ್ಯಾಪಾರದ ವಸ್ತುಗಳಲ್ಲ, ಅವು ಜನರ ಮೂಲಭೂತ ಹಕ್ಕುಗಳು ಎಂಬ ಸಂದೇಶದೊಂದಿಗೆ ಸಂಘಟನೆಯ ಪದಾಧಿಕಾರಿಗಳು ಸಾರ್ವಜನಿಕ ಹಿತಾಸಕ್ತಿಗೆ ಆದ್ಯತೆ ನೀಡುವಂತೆ ಹಾಗೂ ಖಾಸಗೀಕರಣದ ಮೇಲೆ ಸೂಕ್ತ ನಿಯಂತ್ರಣ ಹೇರಲು ಸರ್ಕಾರವನ್ನು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷ ಈಶ್ವರ ಚಂದ್ರ ಪಡಗನ್ನವರ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ MR ಗುರಿಕಾರ, ರಾಜ್ಯ ಖಾಂಜಗಿ ಮೈಲಾರಪ್ಪ ಸೌದಾಗರ, ಶಂಕರ ಸಾತ್ಪುತೆ, ಚಿದಾನಂದ ಅವಟಿ, ಜಿಲ್ಲಾಧ್ಯಕ್ಷ ರಾಜಕುಮಾರ ಉಪ್ಪಾರ, ಯುವ ಘಟಕ ಜಿಲ್ಲಾ ಅಧ್ಯಕ್ಷ ಚಿದಾನಂದ ಗುಗ್ಗರಿ ಹಾಗೂ ರಾಜ್ಯ ಮಹಿಳಾ ಸದಸ್ಯರಾದ ನೀಲಾಂಬಿಕಾ ಬಿರೆದಾರ, ಸುಶೀಲಾ ಮಿಣಜಗಿ, ಜ್ಯೋತಿ ಮಿಣಜಗಿ, ವಿಠಲ ಕರಿಗಾರ, ಶರಣಪ್ಪ ಕಟ್ಟಿ, ಅಪ್ಪು ಭೂತನಾಳ, ಉಮೇಶ ದೊಡಮನಿ, ವಿಠಲ ಖಾಕಂಡಕಿ, ಪರಶುರಾಮ ತೋರವಿ, ಪ್ರದೀಪ ಹಳ್ಳದ, ಪಾಂಡುರಂಗ ಹಳ್ಳದ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸ್ವಾಭಿಮಾನಿ ಸೇನಾ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಂಸ್ಥಾಪಕ ಅಧ್ಯಕ್ಷರಾದ ಸೂರ್ಯವಂಶಿ ಜಗದೇವ್ ಅವರಿಗೆ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಗೆ ಏನೇ ಬರಲಿ, ಏನೇ ಬರಲಿ, ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ ರಾಜ್ಯ ಘಟಕದ ವತಿಯಿಂದ ಮನವಿ ಸಲ್ಲಿಸಲು ವಿಷಯ, ಕರ್ನಾಟಕ ರಾಜ್ಯಾದ್ಯಂತ ಈ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹಾಗೂ ಖಾಸಗಿ ಆಸ್ಪತ್ರೆಗಳು ಇಡೀ ಸಾರ್ವಜನಿಕರನ್ನೇ ಒಂದು ಹಾಳಿಗೆ ಹಚ್ಚಿ ಬಿಡ್ತಾ ಇದ್ದಾವೆ. ಅದಕ್ಕಾಗಿ ಇದು ಸಾರ್ವಜನಿಕ ಸೇವೆ ಆದಂತಹ ಶಿಕ್ಷಣ ಮತ್ತು ಆರೋಗ್ಯ ಅನ್ನುವಂಥದ್ದು ಏನಿದೆಯಲ್ಲ, ಇಡೀ ನಮ್ಮ ರಾಜ್ಯ ಆಡಳಿತ ಕರ್ನಾಟಕ ಸರ್ಕಾರ ಏನಿದೆಯಲ್ಲ, ಇದು ಸಂಪೂರ್ಣವಾಗಿ ಉಚಿತ ಮಾಡಬೇಕು. ಎಲ್ಲ ಸಮುದಾಯದ ಸಾರ್ವಜನಿಕರ ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗಬಾರ್ದು. ನಾಳೆ ಇವತ್ತೇನು ಶಿಕ್ಷಣ ಪಡೆದ ಎಲ್ಲ ಸಮುದಾಯದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಒಂದು ಒಳ್ಳೆಯ ವಿದ್ಯೆಯನ್ನು ಪಡೆದಿದ್ದೇ ಆದರೆ ನಾಳೆ ನಮ್ಮ ದೇಶದ ರಕ್ಷಕ ಆಗ್ಬೋದು. ಸಂಗೊಳ್ಳಿ ರಾಯಣ್ಣಂಥ ಒಬ್ಬ ಬಲಿಷ್ಠ ದೇಶದ ರಕ್ಷಕ ಆಗ್ಬೋದು, ಆಮೇಲೆ ಭಗತ್ ಸಿಂಗ್ ಆಗ್ಬೋದು, ಸುಖದೇವರು ಅಂಥ ಒಬ್ಬ ಮಹಾ ಪ್ರಜೆಯಾಗಿ ಹೊರಹೊಮ್ಮಬಹುದು. ಅದೇ ಒಂದು ಸರಿಯಾಗಿ ವಿದ್ಯೆ ಕಲೀಲಿಲ್ಲ ಅಂದರೆ ಅವರು ವಿದ್ಯೆ ಕಲೀಲಿಕ್ಕೆ
ಹಣ ಇರಲಾರ್ದೇ ಎಷ್ಟೋ ವಂಚಿತರಾಗ್ತಾರೆ. ಅವರು ಸಾಕಷ್ಟು ವಿದ್ಯೆ ಕಲಿತು ಏನಾದ್ರು ಒಂದು ಸಾಧನೆ ಮಾಡ್ಬೋದು ಅನ್ನೋಂಥ ಒಂದು ಬಡ ಸಮುದಾಯದ ಹುಟ್ಟಿ ಆ ಶಕ್ತಿ ಇರಲಾರ್ದವ್ರಿಗೆ ಸರ್ಕಾರ ಉನ್ನತ ವಿದ್ಯಾಭ್ಯಾಸವರೆಗೂ ಉಚಿತ ದರ ಶಿಕ್ಷಣ ಪಡೆದಿದ್ದೇ ಆದರೆ ಅಂಥ ಒಂದು ನಮ್ಮ ದೇಶದ ಆಸ್ತಿ ಆಗ್ಬೋದು ಅನ್ನೋಂಥ ಉದ್ದೇಶ ಇಟ್ಕೊಂಡು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ ವತಿಯಿಂದ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಆರೋಗ್ಯ ಇಲಾಖೆ ಖಾಸಗಿಯವರು ಬರೀ ಒಂದು ಖಾಸಗಿ ದವಾಖಾನೆಗೆ ಹೋದರೆ 200ದಿಂದ 300, 500, 700 ಹಿಂಗೆ ಅವ್ರದ್ದು ಸ್ಟಾರ್ಟಿಂಗ್ ಫೀಸ್ ಇದೆ. ಆಮೇಲೆ ಕನ್ಸಲ್ಟಿಂಗ್ ಫೀಸು, ಆಮೇಲೆ 2,000ದಿಂದ 3,000 ತನಕ ಅವ್ರದ್ದು ಮಿನಿಮಮ್ ಬಿಲ್ ಮಾಡಲಾರ್ದೆ ಕಳಿಸೋದಿಲ್ಲ. ಆಮೇಲೆ ಅವ್ರಿಗೆ ಅಡ್ಮಿಟ್ ಮಾಡೋದಾಯ್ತಂದ್ರೆ ಅವ್ರನ್ನಂತೂ 3 ಲಕ್ಷದಿಂದ 5 ಲಕ್ಷ ತನಕ ಅವ್ರಿಗೆ ಹೀರ್ಲಾರ್ದು ಬಿಡೋದಿಲ್ಲ. ಅವರು ಅಂಥ ಒಂದು ಖಾಸಗಿ ಆಸ್ಪತ್ರೆಗಳಾಗಿಬಿಟ್ಟಿದ್ದಾವೆ. ಈಗ ನಮಗೆ ಎಲ್ಲ ಸಮುದಾಯದ ನಾಗರಿಕರಿಗೆ ಏನಂದರೆ ಬೇಕಾಗಿದ್ದು ಉಚಿತ ಶಿಕ್ಷಣ ಮತ್ತು ಉಚಿತ ಆರೋಗ್ಯ. ಇವು ಎಷ್ಟು ಕೊಟ್ಟು ಉಳಿದ್ಬೇಕಾದ್ರೆ ಭಾಗ್ಯಗಳನ್ನ ಕಡಿತಗೊಳಿಸಿ ಇವು ಎಲ್ಲ ಸಮುದಾಯದ ಜನರಿಗೆ ಶಿಕ್ಷಣ ಆಮೇಲೆ ಆರೋಗ್ಯ ಕೊಡಬೇಕು ಅಂಥೇಳಿ ನಾವು ಸರ್ಕಾರಕ್ಕೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಸಲ್ಲಿಸಲಿಕ್ಕೆ ಬಂದೀವಿ. ಇವತ್ತು ಇಷ್ಟು ಹೇಳಿ ನನ್ನ ಭಾಷೆಗೆ ಪ್ರಧಾನ ಹೇಳ್ತೇನೆ. ಏನು ಇಂದಿನ ದಿವಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿ ರಾಜ್ಯ ಘಟಕ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಇಂದಿನ ದಿವಸ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಏನು ಮನವಿ ಸಲ್ಲಿಸಲಿಕ್ಕೆ ನಾವು ಬಂದೀವಪ್ಪ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಅನ್ನೋದು ಬಹಳ ಅತಿ ಮುಖ್ಯವಾದ ಅಂಶಗಳಿವು. ಯಾವ ಥರನಾಗಿ ಶಿಕ್ಷಣ ಎಷ್ಟು ಅವಶ್ಯಕತೆ ಇದೆಪ್ಪ ಅಂತಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಹೇಳ್ತಾರೆ, ವಿದ್ಯೆಯು ಹುಲಿಯ ಹಾಲಿದ್ದಂತೆ ಯಾರು ಹುಲಿಯ ಹಾಲನ್ನು ಕುಡಿಯುತ್ತಾರೆಯೋ ಅವರು ಗರ್ಜಿಸಲೇಬೇಕೆಂಬ ಒಂದು ಮಾತನ್ನು ಏನಪ್ಪ ಅಂತಂದರೆ ಈ ಜಗತ್ ಪಂಡಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿ ಹೋಗಿದ್ದಾರೆ. ಅದೇ ಥರನಾಗಿ ಒಬ್ಬ ಇಂಗ್ಲೀಷ್ ರೈಟರ್ ಏನು ಹೇಳ್ತಾನಪ್ಪ ಅಂತಂದರೆ, ಇಫ್ ಎನಿಬಡಿ ಹೂ ಹ್ಯಾಸ್ ಗುಡ್ ನಾಲೆಜ್ ಈ ಕ್ಯಾನ್ ವಂಡರ್ ಎನಿ ಕಾರ್ನರ್ ಆಫ್ ದ ಅರ್ತ್ ಅಂತಾನೆ. ಶಿಕ್ಷಣಪ್ಪ ಅಂತಂತಂದರೆ ಅದು ಏನಪ್ಪ ಅಂತಂದರೆ ಬಹಳ ಅತ್ಯವಶ್ಯವಾಗಿದ್ದು, ಅದಕ್ಕೇನದ ಈ ಶಿಕ್ಷಣವು ನಮ್ಮ ಬಡ ಜನತೆಗೆ, ಬಡವರ ಮಕ್ಕಳಿಗೆ ಇದೇನದು ಉಚಿತ ಶಿಕ್ಷಣ ಆಗಬೇಕು ಅನ್ನುವಂಥ ಒಂದು ಆಗ್ರಹ ಪಡಿಸ್ತಾ ಇದ್ದೇವೆ. ಇದರ ಜೊತೆಯಾಗಿ ಇಂದಿನ ದಿವಸ ಆರೋಗ್ಯ ಕೂಡ ಎಷ್ಟು ಮುಖ್ಯಪ್ಪ ಅಂತಂದರೆ, ಆರೋಗ್ಯವೇ ಭಾಗ್ಯ. ಆರೋಗ್ಯದಿಂದ ಇರಲಿತ್ತಂದ್ರೆ ನಾವು ಏನು ಮಾಡಲಿಕ್ಕೆ ಆಗಂಗಿಲ್ಲ. ಹೆಲ್ತ್ ಈಸ್ ವೆಲ್ತ್, ಒನ್ಸ್ ಹೆಲ್ತ್ ಈಸ್ ಗಾನ್ ಎವ್ರಿಥಿಂಗ್ ಇಸ್ ಗಾನ್ ಎನ್ನುವಂತೆ ಅತಿ ಅವಶ್ಯ ಕೂಡ ಏನಪ್ಪ ಅಂತಂದರೆ ಆರೋಗ್ಯ ದೃಷ್ಟಿಯಿಂದ ಕೂಡ ಏನದ ಇಂದಿನ ದಿವಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ್ಯ ರಾಜ್ಯ ಘಟಕ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಇಂದಿನ ದಿವಸ ನಾವು ಏನಪ್ಪ ಅಂತಂತಂದರೆ ಸನ್ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಏನದ ಈ ಒಂದು ಉಚಿತ ಶಿಕ್ಷಣ ಮತ್ತು ಉಚಿತ ಆರೋಗ್ಯ ಅನ್ನೋದು ಎಲ್ಲ ಸಮುದಾಯದ ಬಡ ಜನಾಂಗದವರಿಗೆ ಇದು ನೀಡಲಿ ಅನ್ನುವಂಥ ಒಂದು ಏನದು ಉದ್ದೇಶವನ್ನು ಇಟ್ಟುಕೊಂಡು ಹಿಂದಿನ ದಿವಸ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಂದು ಏನಪ್ಪ ಅಂತಂದರೆ ಒಂದು ಮನವಿ ಸಲ್ಲಿಸಲಿಕ್ಕೀವಿ. ಬರುವಂಥ ದಿನಮಾನಗಳಲ್ಲಿ ತಾವು ಈ ಕೆಲಸವನ್ನು ಮಾಡಿಕೊಡಬೇಕಾಗಿ ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಅತಿ ಪ್ರೀತಿಯಿಂದ ನಮ್ಮನ್ನು ಆಗ್ರಹಿಸುತ್ತದೆ. ಡಾಕ್ಟರ್ MR ಗುರಿಕಾರ್, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ.